ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಕೃಷ್ಣ ಮತ್ತು ರುಕ್ಮಿಣಿಯರ ಮಗನಾದಂತಹ ಪ್ರದ್ಯುಮ್ನನನ್ನ ಹುಟ್ಟಿದ 7 ದಿವಸಗಳಲ್ಲಿ ಶಂಬರಾಸುರ ತನ್ನ ಮಾಯೆಯಿಂದ ಅಪಹಾರ ಮಾಡಿದಂತಹ ಕಥೆಯನ್ನು ನೋಡಿದೆವು. ಮತ್ತು ಶಂಬರಾಸುರನ ಅರಮನೆಯಲ್ಲಿ ಅವನಿಗಾಗಿ ಕಾಯಿಸಿದ್ದಂತಹ ಆತನ ಪತ್ನಿಯಾದಂತಹ ಮಾಯಾವತಿ ಆ ಪ್ರದ್ಯುಮ್ನನನ್ನ ಸಕಲ ವಿದ್ಯೆಗಳಿಂದ ಬೆಳೆಸಿ ಅವನಿಗೆ ತಾನು ಯಾರು ಅನ್ನುವ ರಹಸ್ಯವಾದಂತಹ ಸಂಗತಿಯನ್ನು ಹೇಳಿ ಆತನನ್ನ ಶಂಬರಾಸುರನ ಮೇಲೆ ಯುದ್ಧಕ್ಕೆ ಪ್ರಚೋದನೆಗೊಳಿಸುವಂತ ಕಥೆಯನ್ನು ಕೂಡ ನೋಡಿದ್ದೆವು. ಪ್ರದ್ಯುಮ್ನ ಯುದ್ಧದಲ್ಲಿ ಶಂಬರಾಸುರನ 100 ಜನ ಮಕ್ಕಳನ್ನ ಮತ್ತು ಆತನ 4 ಜನ ಮಂತ್ರಿಗಳನ್ನು ಕೂಡ ಸಂಹಾರ ಮಾಡಿದ. ಅಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 105ನೇ ಅಧ್ಯಾಯ ಮುಕ್ತಾಯ ಆಗಿತ್ತು. 106ನೇ ಅಧ್ಯಾಯದಲ್ಲಿ ಶಂಬರಾಸುರ ತನ್ನ ಸಾರಥಿಗೆ ಹೇಳಿದ ರಥವನ್ನ ಪ್ರದ್ಯುಮ್ನ ಕಡೆಗೆ ನಡೆಸುವಂತೆ. ಪ್ರದ್ಯುಮ್ನ ಮತ್ತು ಶಂಬರಾಸುರ ಹೀಗೆ ಇಬ್ಬರು ಕೂಡ ಮುಖಾಮುಖಿಯಾದರು. ಶಂಬರಾಸುರ ಉಳಿದೆಲ್ಲ ರಾಕ್ಷಸರಿಗಿಂತ ಹೆಚ್ಚು ಮಾಯಾವಿಯಾಗಿದ್ದ ಅಂತ ಹಿಂದೆ ನಾವು ನೋಡಿದ್ದು. ಅಲ್ಲಿ ಆ ಶಂಬರಾಸುರ ಮಾಯೆಯನ್ನ ಅವಲಂಬಿಸಿಕೊಂಡು ಪ್ರದ್ಯುಮ್ನ ಮೇಲೆ ವೃಕ್ಷಗಳ ಮಳೆಯನ್ನೇ ಬರೆಸಿದ. ಆ ವೃಕ್ಷಗಳ ಮಳೆಯನ್ನ ತಪ್ಪಿಸಿಕೊಳ್ಳುವುದಕ್ಕಾಗಿ ಪ್ರದ್ಯುಮ್ನ ತಾನು ಆಗ್ನೇಯಾಸ್ತ್ರವನ್ನ ಪ್ರಯೋಗ ಮಾಡಿ ಆ ಆಗ್ನೇಯಾಸ್ತ್ರದಿಂದ ಆ ವೃಕ್ಷಗಳನ್ನೆಲ್ಲ ಸುಟ್ಟು ಬೂದಿ ಮಾಡಿದ. ಅದಾದ ಬಳಿಕ ಕಾಲಶಂಬರ ಬಂಡೆಗಳ ಮಳೆಯನ್ನ ಕರೆದ ಮಾಯೆಯಿಂದ. ಅದಕ್ಕೆ ಪ್ರತಿಯಾಗಿ ಪ್ರದ್ಯುಮ್ನ ವಾಯುವ್ಯಾಸ್ತ್ರವನ್ನು ಪ್ರಯೋಗ ಮಾಡಿದ. ಆ ಕಾಲಶಂಬರ ಅದಾದ ಬಳಿಕ ತನ್ನ ಮಾಯೆಯಿಂದ ಸಿಂಹ, ವ್ಯಾಘ್ರ, ವರಾಹ, ಕಿರುಬ, ಕರಡಿ, ಕಪಿ ಇತ್ಯಾದಿ ಅನೇಕ ಕ್ರೂರ ಪ್ರಾಣಿಗಳನ್ನು ಸೃಷ್ಟಿಸಿ ಅವುಗಳನ್ನು ಪ್ರದ್ಯುಮ್ನ ರಥದ ಮೇಲೆ ನಿಲ್ಲಿಸಿದ. ಅವೆಲ್ಲವನ್ನು ಕೂಡ ಪ್ರದ್ಯುಮ್ನ ಗಾಂಧರ್ವಾಸ್ತ್ರದ ಪ್ರಯೋಗದಿಂದ ಹಿಮ್ಮೆಟ್ಟಿಸಿದ. ಕಾಲಶಂಬರ ತನ್ನ ಮಾಯೆ ವಿಫಲವಾದದನ್ನು ಗಮನಿಸಿ ಮತ್ತೊಂದು ಮಾಯೆಯ ಮೂಲಕ ಶ್ರೇಷ್ಠವಾದಂತಹ ಅಸಂಖ್ಯಾತಗಳಾದಂತಹ ಆನೆಗಳನ್ನು ಸೃಷ್ಟಿ ಮಾಡಿದ. 60 ವರ್ಷದ ಯೌವನದಲ್ಲಿದ್ದಂತಹ ಮದೋದಕವನ್ನು ಸುರಿಸ್ತಾ ಇದ್ದಂತಹ ಮಾವುಟಗಳಿಂದ ಅಲಂಕೃತಗಳಾದಂತಹ ಅಸಂಖ್ಯಾತ ಆನೆಗಳನ್ನು ಸೃಷ್ಟಿ ಮಾಡಿದ. ಆಗ ಪ್ರದ್ಯುಮ್ನ ತಾನು ಕೂಡ ಸಿಂಹರೂಪವಾದಂತಹ ಮಾಯೆಯನ್ನು ಅವನ ಮೇಲೆ ಪ್ರಯೋಗ ಮಾಡಿದ. ಅಪಾರ ಸಂಖ್ಯೆಯಲ್ಲಿ ಸಿಂಹಗಳು ಅಲ್ಲಿ ಸೃಷ್ಟವಾದ ಕೂಡಲೇ ಆ ಶಂಬರಾಸುರನ ಮಾಯೆಯಿಂದ ಸೃಷ್ಟವಾದಂತಹ ಆನೆಗಳು ಅಲ್ಲಿಂದ ಓಡಿ ಹೋದವು. ಅದರ ಮುಂದೆ ಕಾಲಶಂಬರ ಸಮೋಹಿನಿ ಅನ್ನುವಂತಹ ಮಾಯೆಯನ್ನು ಪ್ರಯೋಗ ಮಾಡಿದ. ಆ ಸಮೋಹಿನಿ ಮಾಯೆ ಎಲ್ಲರಿಗೂ ಮೂರ್ಛೆ ಬೆಳೆಸಬಲ್ಲದಂತಾಗಿತ್ತು. ಪ್ರದ್ಯುಮ್ನ ಅದಕ್ಕೆ ಪ್ರತಿಯಾಗಿ ಸಂಜ್ಞಾಸ್ತ್ರವನ್ನು ಪ್ರಯೋಗ ಮಾಡಿದ. ಸಂಜ್ಞಾಸ್ತ್ರದಿಂದ ಆ ಸಮೋಹಿನಿ ಮಾಯೆಯು ಕೂಡ ತನ್ನ ಪ್ರಭಾವವನ್ನು ಕಳೆದುಕೊಂಡಿತು. ಮುಂದೆ ಕಾಲಶಂಬರ ತನ್ನ ಮಾಯೆಯಿಂದ ಅಸಂಖ್ಯಾತ ಸಿಂಹಗಳನ್ನು ಪ್ರಯೋಗ ಮಾಡಿದ. ಸಿಂಹಗಳನ್ನು ಸೃಷ್ಟಿ ಮಾಡಿದ. ಆ ಸಿಂಹಗಳು ಗುಂಪು ಗುಂಪಾಗಿ ಈ ಪ್ರದ್ಯುಮ್ನ ಮೇಲೆ ನುಗ್ಗಿ ಬಂದವು. ಪ್ರದ್ಯುಮ್ನ ಅವುಗಳಿಗೆ ಪ್ರತಿಯಾಗಿ ಗಾಂಧರ್ವಾಸ್ತ್ರವನ್ನು ಪ್ರಯೋಗ ಮಾಡಿಸಿ ಆ ಗಾಂಧರ್ವಾಸ್ತ್ರದಿಂದ ಶರಭಗಳನ್ನು ಸೃಷ್ಟಿ ಮಾಡಿದ. 8 ಕಾಲನ್ನು ಹೊಂದಿರತಕ್ಕಂತಹ ಮಹಾಬಲಿಷ್ಠಗಳಾದಂತಹ ಕೋರೆ ಹಲ್ಲುಗಳಿದ್ದಂತಹ ಶರಭಗಳನ್ನು ಪ್ರಯೋಗ ಮಾಡಿದ, ಸೃಷ್ಟಿಸಿದ. ಆ ಶರಭಗಳು ಈ ಶಂಬರಾಸುರ ಸೃಷ್ಟಿ ಮಾಡಿದಂತಹ ಆನೆಗಳನ್ನು ಹಿಮ್ಮೆಟ್ಟಿಸಿದವು. ಇವನನ್ನು ಮುಂದೆ ನಾನು ಹೇಗೆ ಕೊಲ್ಲಬೇಕು ಅಂತ ಆ ಶಂಬರಾಸುರ ಬಹಳಷ್ಟು ಆಲೋಚನೆ ಮಾಡಿದ. ಹಿಂದೆ ಇವನು ಚಿಕ್ಕವನಾಗಿದ್ದಾಗಲೇ ಇವನನ್ನು ಕೊಂದು ಹಾಕಬೇಕಾಗಿತ್ತು. ಈಗ ಇವನು ಯುವಕನಾಗಿದ್ದಾನೆ, ಎಲ್ಲ ಮಾಯೆಗಳನ್ನು ತಿಳಿದವನಾಗಿದ್ದಾನೆ. ಈಗ ಇವನನ್ನು ಕೊಲ್ಲೋದು ನನಗೆ ಕಷ್ಟ ಆಗಬಹುದು. ಹಾಗಿದ್ರೂ ಕೂಡ ನಾನು ಅದರ ಬಗ್ಗೆ ಸಾಕಷ್ಟು ಪ್ರಯತ್ನ ಮಾಡ್ತೇನೆ ಅಂತ ಅವನು ಆಲೋಚನೆ ಮಾಡಿ, ನನ್ನ ಬಳಿ ಒಂದು ಪನ್ನಗಿ ಎನ್ನುವಂಥ ಭಯಂಕರವಾದಂತಹ ಮಾಯಾವಿದ್ಯೆ ಇದೆ. ಅದನ್ನ ದೇವದೇವನಾದಂತಹ ಮಹಾದೇವನೇ ನನಗೆ ಅನುಗ್ರಹಿಸಿದ್ದಾನೆ. ಆ ಪನ್ನಗಿ ಮಾಯೆಯನ್ನು ಇವನ ಮೇಲೆ ಪ್ರಯೋಗ ಮಾಡ್ತೇನೆ ಅಂತ ಪ್ರದ್ಯುಮ್ನ ಮೇಲೆ ಪ್ರಯೋಗ ಮಾಡಿದ. ವಿಷಜ್ವಾಲೆಗಳಿಂದ ಕೂಡಿದಂತಹ ಆ ಪನ್ನಗಿ ಮಾಯೆ ಪ್ರದ್ಯುಮ್ನ ಮೇಲೆ ಪ್ರಯುಕ್ತವಾದಾಗ ಪ್ರದ್ಯುಮ್ನನ್ನ ಅದು ತನ್ನ ಸರ್ಪ ರೂಪವಾದಂತಹ ಬಾಣಗಳಿಂದ ಬಂಧಿಸಿ ಬಿಟ್ಟಿತು.
ಬಂಧಿತನಾದಂತಹ ಪ್ರದ್ಯುಮ್ನ ತಾನು ಕೂಡಲೇ ಸರ್ಪಗಳನ್ನು ನಾಶ ಮಾಡುವಂತ ಸೌಪರ್ಣಿ ವಿದ್ಯೆಯನ್ನ ಅಂದ್ರೆ ಗರುಡರ ಸಂಬಂಧವಾದಂತಹ ಮಾಯೆಯನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿದ. ಅಸಂಖ್ಯಾತಗಳಾದಂತಹ ಗರುಡ ಪಕ್ಷಿಗಳು ಅವನು ಸ್ಮರಣೆ ಮಾಡಿದ ಕೂಡಲೇ ಅಲ್ಲಿಗೆ ಧಾವಿಸಿ ಬಂದವು. ಆ ಧಾವಿಸಿ ಬಂದಂತಹ ಗರುಡ ಪಕ್ಷಿಗಳ ದರ್ಶನ ಮಾತ್ರದಿಂದಲೇ ಈ ಸರ್ಪಗಳೆಲ್ಲವೂ ಕೂಡ ಅದೃಶ್ಯವಾಗಿ ಹೋದವು. ದೇವತೆಗಳೆಲ್ಲರೂ ಕೂಡ ಪ್ರದ್ಯುಮ್ನ ಪರಾಕ್ರಮವನ್ನ ಪ್ರಶಂಸೆ ಮಾಡಿದರು. ಅದಾದ ಬಳಿಕ ಶಂಬರ ತನ್ನ ಮುದ್ಗರಾಯುಧವನ್ನು ತೆಗೆದುಕೊಳ್ಳುವಾಗ ಅವನು ಆಲೋಚನೆ ಮಾಡಿದ, ನನ್ನ ತಪಸ್ಸಿನಿಂದ ತುಷ್ಟಳಾದಂತಹ ಪಾರ್ವತಿ ದೇವಿಯೇ ನನಗೆ ಈ ಮುದ್ಗರಾಯುಧವನ್ನು ಕೊಟ್ಟಿದ್ದಾಳೆ. ಕೊಡುವಾಗ ಅವಳು ನನಗೆ ಆ ಮುದ್ಗರಾಯುಧದ ಮಹತ್ವವನ್ನು ಕುರಿತು ಹೇಳಿದ್ದು, ಈ ಮುದ್ಗರಾಯುಧವನ್ನು ನಾನು ನನ್ನ ಶರೀರದಿಂದಲೇ, ಪಾರ್ವತಿಯ ಶರೀರದಿಂದಲೇ ಸೃಷ್ಟಿ ಮಾಡಿದ್ದೇನೆ, ದುಷ್ಕರವಾದಂತಹ ತಪಸ್ಸನ್ನು ಮಾಡಿ ಸೃಷ್ಟಿ ಮಾಡಿದ್ದೇನೆ, ಸಕಲ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಇದು ಸಮರ್ಥವಾಗಿದೆ. ಇದೇ ಆಯುಧದಿಂದಲೇ ಹಿಂದೆ ನಾನು ಮಹಾಬಲಿಷ್ಠರಾದಂತಹ ಶುಂಭ ಮೊದಲಾದಂತಹ ರಾಕ್ಷಸರನ್ನು ಕೂಡ ಸಕಲ ಸೈನ್ಯ ಸಮೇತವಾಗಿ ನಾಶ ಮಾಡಿದ್ದೆ. ಇದನ್ನು ನೀನು ಪ್ರಾಣಾಪತ್ತಿನಲ್ಲಿರುವಾಗಷ್ಟೇ ಪ್ರಯೋಗ ಮಾಡಬೇಕು ಅಂತ ಆ ಪಾರ್ವತಿ ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟು ಆ ಮುದ್ಗರಾಸ್ತ್ರವನ್ನ ದಯಪಾಲಿಸಿದ್ದು. ಆ ಮುದ್ಗರಾಸ್ತ್ರವನ್ನ ಮೇಲೆ ಈಗ ಶತ್ರುವಿನ ಮೇಲೆ ಪ್ರಯೋಗ ಮಾಡ್ತೇನೆ ಅಂತ ಕಾಲಶಂಬರ ಆಲೋಚನೆ ಮಾಡಿದ. ಇಂದ್ರನಿಗೆ ಈ ಶಂಬರಾಸುರನ ಹವಣಿಕೆ ತಿಳಿದು ಆತ ನಾರದ ಮಹರ್ಷಿಗಳನ್ನು ಕಳೆದು ಹೇಳಿದ, ಪ್ರದ್ಯುಮ್ನ ರಥದ ಬಳಿಗೆ ನೀವೀಗ ಧಾವಿಸಿರಿ, ಅವನಿಗೆ ಅವನ ಹಿಂದಿನ ಸ್ವರೂಪದ ಸ್ಮರಣೆ ಆಗುವಂತೆ ಮಾತನಾಡಿದೆ ಮತ್ತು ಅವನ ಸಹಾಯಕ್ಕಾಗಿ ಶತ್ರು ಸಂಹಾರಕ್ಕಾಗಿ ವೈಷ್ಣವಾಸ್ತ್ರವನ್ನ ಮತ್ತು ಅಭೇದ್ಯವಾದಂತಹ ಈ ಕವಚವನ್ನು ಕೊಡಿ ಅಂತ ಹೇಳಿದ. ನಾರದರು ಕೂಡಲೇ ಪ್ರದ್ಯುಮ್ನ ಇದ್ದ ಸ್ಥಳಕ್ಕೆ ಹೋಗಿ ಆಕಾಶದಲ್ಲೇ ನಿಂತು ಅವನನ್ನು ಕುರಿತು ಮಾತನಾಡಿದರು. ಕುಮಾರ ಪಶ್ಚಿಮಾಂ ಪ್ರಾಪ್ತಂ ದೇವಗಂಧರ್ವ ನಾರದಂ, ಈ ಕಡೆ ನೋಡು, ದೇವಗಂಧರ್ವನಾದಂತಹ ನಾರದನಾದಂತಹ ನಾನು ಇಲ್ಲಿ ಬಂದಿದ್ದೇನೆ. ದೇವರಾಜ ನನ್ನನ್ನ ನಿನ್ನ ಬಳಿಗೆ ಕಳಿಸಿಕೊಟ್ಟಿದ್ದಾನೆ. ಇನ್ನು ಹಿಂದಿನ ಜನ್ಮವನ್ನು ನೀನು ನೆನಪಿಸ್ಕೋ. ನೀನು ಸಾಕ್ಷಾತ್ ಕಾಮಸ್ವರೂಪನಾಗಿದ್ದಿ. ಭಗವಂತನಾದಂತಹ ಶಂಕರನ ಕ್ರೋಧಾಗ್ನಿಯಿಂದ ನೀನು ಭಸ್ಮೀಭೂತನಾಗಿದ್ದಿ. ಆಗ ಅನಂಗ ಎಂಬ ಹೆಸರಿನಿಂದ ನೀನು ಪ್ರಸಿದ್ಧನಾಗಿದ್ದಿ. ಈಗ ರುಕ್ಮಿಣಿಯಲ್ಲಿ ಕೇಶವನಿಂದ ನೀನು ಜನ್ಮಿಸಿದ್ದಿ. ಪ್ರದ್ಯುಮ್ನ ಎಂಬ ಹೆಸರನ್ನು ಪಡೆದುಕೊಂಡಿದ್ದಿ. ನೀನು ಹುಟ್ಟಿ 7 ದಿವಸಗಳು ಇನ್ನೂ ಕಳೆದಿರುವಾಗ ಮಾಯಾವಿಯಾದಂತಹ ಶಂಬರ ನಿನ್ನನ್ನು ಅಪಹಾರ ಮಾಡಿ ಇಲ್ಲಿ ಕರೆದುಕೊಂಡು ಬಂದಿದ್ದ. ನಿನ್ನ ಪತ್ನಿಯೇ ಈ ರತಿದೇವಿ ಅಥವಾ ಮಾಯಾವತಿ ದೇವಿ. ಅವಳು ಶಂಬರಾಸುರನ ಅರಮನೆಯಲ್ಲಿದ್ದಾಳೆ. ಶಂಬರಾಸುರನ ಅರಮನೆಯಲ್ಲಿದ್ರೂ ಕೂಡ ಅವಳು ತಾನು ದುಷ್ಟಳಾಗಿಲ್ಲ. ಆ ಶಂಬರಾಸುರನನ್ನು ಮೋಹಗೊಳಿಸುವ ಸಲುವಾಗಿ, ಅವನ ಪ್ರೀತಿಯನ್ನು ಗಳಿಸುವ ಸಲುವಾಗಿ ತನ್ನ ಶರೀರದಿಂದಲೇ ಹುಟ್ಟಿದಂತಹ ಒಬ್ಬ ಮಾಯಾಮಯಿಯಾದಂತಹ ಸ್ತ್ರೀಯನ್ನ ಆ ಶಂಬರಾಸುರನ ಬಳಿಗೆ ನಿತ್ಯವೂ ಕಳಿಸ್ತಾಳೆ. ಹಾಗಾಗಿ ನಿನ್ನ ಭಾರ್ಯೆ ಶುದ್ಧಳಾಗಿದ್ದಾಳೆ, ನೀನು ಅದನ್ನ ಗಮನಿಸಬೇಕು. ಈ ಯುದ್ಧದಲ್ಲಿ ವೈಷ್ಣವಾಸ್ತ್ರದಿಂದ ಶಂಬರಾಸುರನನ್ನು ಸಂಹರಿಸಿ ನಿನ್ನ ಭಾರ್ಯೆಯಾದಂತಹ ಮಾಯಾವತಿಯನ್ನ ದ್ವಾರಕಾನಗರಕ್ಕೆ ನೀನು ಕರೆದುಕೊಂಡು ಹೋಗಬೇಕು. ಇಂದ್ರ ಈ ವೈಷ್ಣವಾಸ್ತ್ರವನ್ನು ಮತ್ತು ಈ ಕವಚವನ್ನು ಎರಡನ್ನೂ ಕೂಡ ನಿನಗಾಗಿ ಕಳಿಸಿಕೊಟ್ಟಿದ್ದಾನೆ. ಇದನ್ನ ಸ್ವೀಕಾರ ಮಾಡು. ಮತ್ತು ಆ ಶಂಬರಾಸುರ ಈಗ ಮುದ್ಗರಾಯುಧ ಎಂತಕ್ಕಂಥ ಒಂದು ದಿವ್ಯವಾದಂತಹ ಆಯುಧವನ್ನು ನಿನ್ನ ಮೇಲೆ ಪ್ರಯೋಗ ಮಾಡುವನಿದ್ದಾನೆ. ಶಂಬರಾಸುರನ ತಪಸ್ಸಿಗೆ ಇಷ್ಟವಾದಂತಹ ಪಾರ್ವತಿಯ ಮುದ್ಗರಾಯುಧವನ್ನು ಕೊಟ್ಟಿದ್ದಾಳೆ. ಅದನ್ನ ವ್ಯರ್ಥ ಮಾಡಲಿಕ್ಕೆ ಯಾವ ದೇವದಾನವರು ಸಮರ್ಥರಲ್ಲ. ನೀನೀಗ ಪಾರ್ವತಿ ದೇವಿಯನ್ನು ಸ್ಮರಣೆ ಮಾಡಿಕೊಂಡು ಯುದ್ಧೋತ್ಸಾಹಿಗಳಾದಂತಹ ಆ ಯುದ್ಧೋತ್ಸಾಹಿಗಳಾದಂತಹ ವೀರರು ಆ ಮಹಾದೇವಿಯ ಪಾರ್ವತಿಯನ್ನ ಹೇಗೆ ಸ್ತೋತ್ರ ಮಾಡ್ತಾರೋ ಹಾಗೆ ನೀನು ಕೂಡ ಸ್ತೋತ್ರ ಮಾಡಬೇಕು. ಅವಳ ಅನುಗ್ರಹದಿಂದ ನೀನು ದೇವವನ್ನು ಗಳಿಸಬೇಕು ಅಂತ ನಾರದರು ಪ್ರದ್ಯುಮ್ನಿಗೆ ಉಪದೇಶ ಮಾಡಿ ಇಂದ್ರ ಇದ್ದ ಸ್ಥಳಕ್ಕೆ ಪ್ರಯಾಣ ಮಾಡಿದರು. ಈ ಘಟನೆಯ ಬಳಿಕ ಕ್ರುದ್ಧನಾಗಿದ್ದಂತಹ ಶಂಬರಾಸುರ ಮುದ್ಗರಾಯುಧವನ್ನು ಕೈಗೆ ತೆಗೆದುಕೊಂಡ. ಆ ಮುದ್ಗರಾಯುಧದ ಪ್ರಭಾವ ಎಷ್ಟಿತ್ತು ಅಂದ್ರೆ, ಅವನದನ್ನ ಕೈಗೆತ್ತಿಕೊಂಡ ಕೂಡಲೇ 12 ಮಂದಿ ಸೂರ್ಯರು ಏಕಕಾಲದಲ್ಲಿ ಉದಯಿಸಿದರು. ಪರ್ವತಗಳು ಕಂಪಿಸಿದವು, ಭೂಮಿ ಕಂಪಿಸಿತು, ಸಮುದ್ರ ಉಕ್ಕಿ ಹರಿಯಿತು, ದೇವತೆಗಳು ಪ್ರಕ್ಷುಬ್ಧರಾದರು, ಆಕಾಶದಲ್ಲಿ ರಣಹದ್ದುಗಳು ತುಂಬಿಕೊಂಡವು, ಅಸಂಖ್ಯಾತ ಉಲ್ಕೆಗಳು ಆಕಾಶದಿಂದ ಕೆಳಗೆ ಬಿದ್ದವು. ಪರ್ಜನ್ಯ ದೇವ, ಮಳೆಯ ರೂಪದಲ್ಲಿ ರಕ್ತವನ್ನೇ ಸುರಿಸಿದ, ತಿರುಗಾಳಿ ಬೀಸಿತು. ಆ ಉತ್ಪಾತಗಳೆಲ್ಲವನ್ನು ಗಮನಿಸಿ ಪ್ರದ್ಯುಮ್ನ ಅವಸರದಿಂದ ರಥದಿಂದ ಕೆಳಗೆ ಇಳಿದು ಬಂದು ಪಾರ್ವತಿ ದೇವಿಯನ್ನ ಸ್ತೋತ್ರ ಮಾಡಿದ.
ಓಂ ನಮಃ ಕಾತ್ಯಾಯಿನ್ಯೈ ಗಿರೀಶಾಯೈ ನಮೋ ನಮಃ. ನಮಃ ತ್ರಿಲೋಕಮಾಯಾಯೈ ಕಾತ್ಯಾಯಿನ್ಯೈ ನಮೋ ನಮಃ. ಸಚ್ಚಿದಾನಂದಮಯಿಯಾದಂತಹ ಕಾತ್ಯಾಯಿನಿ ದೇವಿಗೆ ನಮಸ್ಕಾರ. ಗಿರೀಶನಾದಂತಹ ಶಂಭುವಿನ ಪ್ರೇಯಸಿಯಾದ ಪಾರ್ವತಿ ದೇವಿಗೆ ಮತ್ತೆ ಮತ್ತೆ ನಮಸ್ಕಾರ. ಹೀಗೆ ಆತ ಕಾತ್ಯಾಯಿನಿ ದೇವಿಯನ್ನು ನಮಸ್ಕರಿಸಿದ. ಇಲ್ಲಿ ಕಾತ್ಯಾಯಿನಿ ಎನ್ನುವ ಶಬ್ದದ ಬಗ್ಗೆ ನಿರ್ವಚನವನ್ನು ಹೇಳುವುದೊಂದು ಹಿಂದಿನ ವಿಷಯ ಅವಶಿಷ್ಟ ಆಗಿತ್ತು. ಅದನ್ನು ನಾವು ಕಾತ್ಯಾಯಿನಿ ಎನ್ನುವ ಶಬ್ದಕ್ಕೆ ಅರ್ಥವನ್ನು ಇಲ್ಲಿ ಗಮನಿಸಬೇಕು. ಕಥಾ ಅನ್ನುವ ಒಬ್ಬ ವ್ಯಕ್ತಿಯ ವಂಶದಲ್ಲಿ ಹುಟ್ಟಿದವಳು ಅನ್ನೋ ಕಾರಣಕ್ಕಾಗಿ ಅವಳಿಗೆ ಕಾತ್ಯಾಯಿನಿ ಅಂತ ಹೆಸರು ಬಂತು. ಅಯನ ಅನ್ನುವ ಶಬ್ದ ದಾಂಡಾಯನ, ಗಾರ್ಗಾಯಣ ಮೊದಲಾದ ಉದಾಹರಣೆಗಳಿಗೆ ಅನುಸಾರವಾಗಿ ನಿರ್ದಿಷ್ಟವಾದಂತಹ ವಂಶದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಯನ್ನ ಸೂಚನೆ ಮಾಡುವಂಥದ್ದು. ಹಾಗಾಗಿ ಕಾತ್ಯಾಯಿನಿ ಅಂದ್ರೆ ಕಥನ ವಂಶದಲ್ಲಿ ಹುಟ್ಟಿದವಳು. ಹೀಗೆ ಕಾತ್ಯಾಯಿನಿ ಎನ್ನುವ ಶಬ್ದ ಉತ್ತರ ಭಾರತದ ಪಾಠಗಳಲ್ಲಿ ಮತ್ತು ದಕ್ಷಿಣ ಭಾರತದ ಪಾಠಗಳಲ್ಲಿ ಎಲ್ಲ ಕಡೆ ಪ್ರಸಿದ್ಧವಾಗಿದೆ. ಆದ್ರೆ ಬನ್ನಂಜೆ ಗೋವಿಂದಾಚಾರ್ಯರು ಅದನ್ನ ಕಾತ್ಯಾಯಿನಿ ಅಲ್ಲ ಕಾತ್ಯಾಯಿನಿ ಅಂತ ಅದನ್ನ ತಿಂದುತ್ತಾರೆ. ಕೃತ್ಯ ಅಂದ್ರೆ ಮಾಟ, ಮಂತ್ರ, ಅಭಿಚಾರ ಕ್ರಿಯೆ ಇತ್ಯಾದಿಗಳು. ಅದಕ್ಕೆ ತಡೆ ಹಾಕಿ ತನ್ನ ಭಕ್ತರಾದವರ ಮೇಲೆ ಅಭಿಚಾರ ಕ್ರಿಯೆ ನಡೆದಿದ್ರೆ ಆ ಅಭಿಚಾರ ಕ್ರಿಯೆಯನ್ನು ತಡೆದು ಭಕ್ತರನ್ನು ಸಂರಕ್ಷಿಸುವುದಾದ್ರಿಂದ ಅವಳಿಗೆ ಕಾತ್ಯಾಯಿನಿ ಅಂತ ಹೆಸರು. ಸದ್ಯದಲ್ಲೂ ಕೂಡ ಶಂಬರಾಸುರನ ಅಭಿಚಾರ ಕ್ರಿಯೆ, ಅವನ ಮಾಯಾಮಯವಾದಂತಹ ವಿದ್ಯೆಯನ್ನ ತಡೆದು ತನ್ನ ಭಕ್ತನಾದ ಪ್ರದ್ಯುಮ್ನಾಕೆ ಸಂರಕ್ಷಿಸಬೇಕಾಗಿರುವುದರಿಂದ ಕಾತ್ಯಾಯಿನಿ ಎನ್ನುವುದಕ್ಕೆ ಮಾಯಾ ವಿರೋಧಿನಿಯಾದಂತಹ, ಮಾಟ ಅಭಿಚಾರ ಕ್ರಿಯೆಗಳಿಗೆ ವಿರೋಧಿನಿಯಾದಂತಹ ದೇವತೆ ಅನ್ನುವ ಅರ್ಥ ಸೂಕ್ತವಾಗಿ ಕಾಣಿಸ್ತದೆ. ನೀನು ಹಿಂದೆ ಎಲ್ಲ ಶತ್ರುಗಳನ್ನು ನಾಶ ಮಾಡಿದ್ದಿ, ಗೌರಿ ಶಿವಪ್ರಿಯ ನೀನು, ಶುಂಭ ನಿಶುಂಭ ಮೊದಲಾದ ರಾಕ್ಷಸರನ್ನು ಸಂಹಾರ ಮಾಡಿದ್ದಿ. ನೀನು ಕಾಲರಾತ್ರಿ ಅಂದ್ರೆ ರಾತ್ರಿ ಕಾಲದಲ್ಲಿ ಸಂಚಾರ ಮಾಡುವಂಥವಳು ಮತ್ತು ಕೃಷ್ಣ ವರ್ಣದವಳು, ಕುಮಾರಿಯಾದವಳು, ಕನ್ಯಾಕುಮಾರಿ ರೂಪದಿಂದ ನೀನು ಕುಮಾರಿಯಾಗಿರುವಂಥವಳು, ಕಾಂತಾರ ವಾಸಿನಿ ನೀನು ಅರಣ್ಯದಲ್ಲಿ ವಾಸ ಮಾಡುವಂಥವಳು. ದುರ್ಗಾದೇವಿಯ ಹೆಚ್ಚಿನ ದೇವಾಲಯಗಳೆಲ್ಲವೂ ಕೂಡ ಅರಣ್ಯದಲ್ಲಿ ಮತ್ತು ಪರ್ವತದಲ್ಲಿ ಇರುವಂತ ನಾವು ನೋಡ್ತೀವಿ. ಉತ್ತರ ಕನ್ನಡದ ಹೊನ್ನಾವರದ ಸಮೀಪದಲ್ಲಿ ಕೂಡ ವನದುರ್ಗ ಎಂತಕ್ಕಂಥ ಒಂದು ದುರ್ಗಾದೇವಿ ದೇವಸ್ಥಾನ ಇದೆ. ವಿಂಧ್ಯ ನಿವಾಸಿನಿ ದುರ್ಗಘ್ನಾಂ ರಣದುರ್ಗಾಂ ರಣಪ್ರಿಯಾಂ, ನೀನು ವಿಂಧ್ಯ ಪರ್ವತದಲ್ಲಿ ನಿವಾಸಿನಿಯಾಗಿದ್ದಿ ಮತ್ತು ದುರ್ಗಘ್ನಾಂ ಭಕ್ತರಿಗೆ ಬಂದಂತ ಎಲ್ಲ ಕಷ್ಟ ಸಂಕೋಲೆಗಳನ್ನು ನೀನು ಪಾರು ಮಾಡುವಂಥವಳು. ರಣದಲ್ಲಿ ಶತ್ರುಗಳಿಗೆ ಅಜೇಯರಾದವಳು, ಜಯವೂ ವಿಜಯವೂ ಆದಂತಹ ನಿನ್ನನ್ನು ನಾನು ನಮಸ್ಕಾರ ಮಾಡ್ತೇನೆ. ನೀನು ಶತ್ರುಗಳಿಂದ ಅಪರಾಧಿಗಳಾದವಳು, ಘಂಟೆಗಳ ಮಾಲೆಯನ್ನೇ ಕೊರಳಲ್ಲಿ ಧರಿಸಿದಂಥವಳು, ಕೈಯಲ್ಲಿ ಘಂಟೆಯನ್ನು ಧರಿಸಿದಂಥವಳು, ಮಹಿಷಾಸುರನನ್ನ ಮರ್ದನ ಮಾಡಿದವಳು ನೀನು. ಸಿಂಹದ ಚಿಹ್ನೆ ಇರುವಂತಹ ಧ್ವಜ ನಿನ್ನ ರಥದಲ್ಲಿದೆ, ನೀನು ಸಿಂಹವಾಹಿನಿಯಾದವಳು. ನಿನ್ನ ಏಕಾದಂಶಾದೇವಿ ಎಂಬುದಾಗಿ ಕೂಡ ಹೇಳ್ತಾರೆ. ಯಜ್ಞದಲ್ಲಿ ನಿನಗೆ ಗಾಯತ್ರಿ ಎಂಬ ಹೆಸರಿನಿಂದ ಪೂಜೆ ಸಲ್ಲುತ್ತದೆ. ಗಾಯತ್ರಿ ಅಂದ್ರೆ ಅದು ದುರ್ಗಾದೇವಿಯ ರೂಪ ಅನ್ನುವಂತ ಇಲ್ಲಿ ವರ್ಣನೆ ಇದೆ. ಅದಲ್ಲದೆ ಗಾಯತ್ರಿ ಮಂತ್ರ ಎಂಬತಕ್ಕಂಥ ಪ್ರಖ್ಯಾತವಾದಂತಹ ಮಂತ್ರ ಏನಿದೆ, ಆ ಮಂತ್ರದಲ್ಲಿ ಆರಾಧನಾದಂಥವನು ಸ್ವಯಂ ವಿಷ್ಣುವೆ ಅನ್ನೋದನ್ನು ನಾವು ಈ ಸಮಯದಲ್ಲಿ ಗಮನಿಸಬೇಕು. ಗಾಯತ್ರಿ ಅನ್ನೋ ಶಬ್ದ ಸ್ತ್ರೀಲಿಂಗದಲ್ಲಿ ಕಂಡರೂ ಕೂಡ ಆ ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯನಾದವನು ಸ್ವಯಂ ವಿಷ್ಣುವೆ. ತಂತ್ರಸಾರದ ಅನುಸಾರವಾಗಿ ಆಚಾರ್ಯರು ಹೇಳಿದಂತ ಶ್ಲೋಕದಲ್ಲಿ ಯಾವ ಮೂರ್ತಿಯನ್ನ ವರ್ಣನೆ ಮಾಡಿದ್ದಾರಲ್ಲ, ಆ ಮೂರ್ತಿ ಸ್ವಯಂ ಪುರುಷ ರೂಪಿಯಾದಂತಹ ವಿಷ್ಣುವಿನದ್ದೇ ಆಗಿದೆ. ಯದ್ಯಪಿ ವಿಷ್ಣುವಿಗೆ ಸ್ತ್ರೀ ರೂಪಗಳು ಮತ್ತು ಪುರುಷ ರೂಪಗಳು ಎಲ್ಲ ರೂಪಗಳೂ ಇವೆ. ಹಾಗಿದ್ರು ಕೂಡ ಈ ಗಾಯತ್ರಿ ಅನ್ನೋ ಶಬ್ದ ಸ್ತ್ರೀ ರೂಪದಂತೆ ಕಂಡರೂ ಕೂಡ ಅದನ್ನ ಪುರುಷ ರೂಪಿಯಾದಂತಹ ಭಗವಂತನಿಗೆ ಅನ್ವಯಿಸಿ ಧ್ಯಾನ ಮಾಡುವಂಥದ್ದು ಸಂಪ್ರದಾಯ ಇದೆ. ಜ್ಞಾನಿಗಳಾದವರು ನಿನ್ನ ಸಾವಿತ್ರಿ ಎಂಬ ರೂಪದಲ್ಲಿ ಉಪಾಸನೆ ಮಾಡ್ತಾರೆ. ಸಾವಿತ್ರಿ ಅಂದ್ರೆ ಜಗತ್ತನ್ನು ಉತ್ಪಾದಿಸುವಳು ಅಂತ ಅರ್ಥ. ಶೂನ್ಯ ಪ್ರಾಣಿಗರ್ಭ ವಿಮೋಚನೆ ಅಂತ ಧಾತು, ಆ ಶೂ ಧಾತುವಿಗೆ ಹೆರುವವಳು ಅಂತ ಈ ರೀತಿಯಾಗಿ ಅರ್ಥ. ಯುದ್ಧದಲ್ಲಿ ನನ್ನನ್ನು ರಕ್ಷಿಸು, ನನ್ನನ್ನು ಯಾವಾಗಲೂ ಕಾಪಾಡು ಅಂತ ಆ ಪ್ರದ್ಯುಮ್ನ ಕೇಳಿಕೊಂಡಾಗ ಆ ಮಹಾದೇವಿ ಪ್ರದ್ಯುಮ್ನಿಗೆ ಪ್ರತ್ಯಕ್ಷವಾಗಿ ಹೇಳಿದಳು, ನನ್ನ ಕಡೆ ನೋಡು, ನಿನ್ನ ಮನೋವಾಂಛಿತವಾದಂತಹ ವರವನ್ನು ಕೇಳು ಅಂತ ಹೇಳಿದ್ದು. ರೋಮಾಂಚಿತನಾದಂಥ ಪ್ರದ್ಯುಮ್ನ ಪ್ರಾರ್ಥನೆ ಮಾಡಿದ, ನೀನು ಸುಪ್ರೀತರಾಗಿರೋದಾದ್ರೆ ಸಮಸ್ತ ಶತ್ರುಗಳನ್ನು ಗೆಲ್ಲಲಿಕ್ಕೆ ನನಗೆ ಶಕ್ತಿಯನ್ನು ಕೊಡು.
ಶಂಬರಾಸುರನಿಗೆ ನೀನೇನು ಮುದ್ಗರಾಯುಧವನ್ನು ಕೊಟ್ಟಿದ್ದಿ, ಅದನ್ನು ಅವನು ನನ್ನ ಮೇಲೆ ಪ್ರಯೋಗ ಮಾಡಿದಾಗ ಅದು ಕಮಲಗಳ ಮಾಲೆಯಾಗಿ ಪರಿವರ್ತನೆ ಹೊಂದಿ ನನ್ನ ಕಂಠವನ್ನ ಅಲಂಕರಿಸಲಿ ಅಂತ ಪ್ರಾರ್ಥನೆ ಮಾಡಿದ. ದೇವಿ ತಥಾಸ್ತು ಅಂತ ಹೇಳಿ ಅಲ್ಲಿಂದ ಅಂತರ್ಧಾನರಾದಳು. ಆ ವರದಿಂದ ಕೂಡಿದಂಥ ಪ್ರದ್ಯುಮ್ನ ಕೂಡಲೇ ಮತ್ತೆ ರಥವನ್ನು ಏರಿದ. ಈ ಕಡೆ ಆ ಶಂಬರಾಸುರ ಮುದ್ಗರಾಯುಧವನ್ನು ಕೈಯಿಂದ ತಿರುಗಿಸಿ ಪ್ರದ್ಯುಮ್ನ ವಕ್ಷಸ್ಥಳದಲ್ಲಿ ಪ್ರಯೋಗ ಮಾಡಿದ. ಪ್ರದ್ಯುಮ್ನ ಸಮೀಪಕ್ಕೆ ಬರುತ್ತಿದ್ದಂತೆ ಆ ಮುದ್ಗರಾಯುಧ ಕಮಲದ ಮಾಲೆಯಾಗಿ ಪರಿವರ್ತನೆ ಹೊಂದಿ ಆತನ ಕಂಠವನ್ನು ಅಲಂಕರಿಸಿತು. ಆಗ ದೇವತೆಗಳು ಎಲ್ಲರೂ ಕೂಡ ಆ ಪ್ರದ್ಯುಮ್ನನ್ನ ಪ್ರಶಂಸೆ ಮಾಡಿದರು. ಆಮೇಲೆ ಪ್ರದ್ಯುಮ್ನ ನಾರದರು ಕೊಟ್ಟಂತಹ ವೈಷ್ಣವಾಸ್ತ್ರವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿ ಬಾಣದಲ್ಲಿ ಅದನ್ನು ಅನುಸಂಧಾನ ಮಾಡಿಕೊಂಡು ಈ ಮಾತನ್ನು ಹೇಳಿದ. ವೈಷ್ಣವಾಸ್ತ್ರೇ, ನಾನು ರುಕ್ಮಿಣಿಯ ಮಗನಾಗಿ ಕೇಶವನಿಗೆ ಹುಟ್ಟಿದವನಾಗಿರುವುದು ಒಂದು ವೇಳೆ ಸತ್ಯವಾದರೆ ಈ ಬಾಣದ ಮೂಲಕ ಆ ಶಂಬರಾಸುರ, ನನ್ನ ಶತ್ರುವಾದಂತಹ ಶಂಬರಾಸುರ ಅವನು ಏನಿದ್ದಾನೆ ಅವನನ್ನು ನೀನು ಗೆಲ್ಲು ಅಂತ ಆ ಪ್ರದ್ಯುಮ್ನ ಪ್ರಾರ್ಥನೆ ಮಾಡಿದ. ಯಜ್ಜಹಂ ರುಕ್ಮಿಣಿ ಪುತ್ರ ಕೇಶವಸ್ಯಾತ್ಮದೋಷ್ಯಹಂ, ನಾನೊಂದು ವೇಳೆ ರುಕ್ಮಿಣಿ ಪುತ್ರ ಆಗಿರೋದು ಹೌದಾದರೆ, ಕೇಶವನ ಮಗ ಆಗಿರೋದು ಹೌದಾದರೆ ಆ ಸತ್ಯದಿಂದ ನೀನು ಆ ಶಂಬರಾಸುರನ್ನ ಕೊಲ್ಲು ಅಂತ ಆ ಶ್ಲೋಕದಲ್ಲಿ ನಾವು ಕಂಡದ್ದು ಕಾಣಿಸ್ತದೆ. ಅದು ಶ್ಲೋಕದ ಅಂತರಾರ್ಥ ಏನಂದ್ರೆ, ನಾನು ಒಂದು ವೇಳೆ ರುಕ್ಮಿಣಿಯ ಮಗನಾಗಿದ್ದರೆ ಅಥವಾ ಕೃಷ್ಣನಿಗೆ ಹುಟ್ಟಿದವನಾಗಿದ್ದರೆ ಅಂತ ಇದೆಯಲ್ಲ, ಆಗಿದ್ದರೆ ಅನ್ನುವಂಥ ಸಾಧ್ಯತೆ ಅಥವಾ ಅದರ ಸಂಶಯವನ್ನ ಆ ಪ್ರದ್ಯುಮ್ನ ಅಲ್ಲಿ ವ್ಯಕ್ತ ಮಾಡ್ತಿಲ್ಲ. ತಾನು ರುಕ್ಮಿಣಿಯ ಮಗನಾಗಿರುವುದು ಮತ್ತು ಕೇಶವನ ಆತ್ಮಜನ ಅನ್ನುವಂಥ ವಿಷಯ ಏನಿದೆ ಅದು ಅವನಿಗೆ ಸ್ಪಷ್ಟವೇ ಆಗಿತ್ತು. ಹಾಗಾಗಿ ಆ ಕನ್ನಡ ವ್ಯಾಖ್ಯಾನದಲ್ಲಿ ನಾನು ರುಕ್ಮಿಣಿ ದೇವಿಗೆ ಮಗನಾಗಿ ಕೇಶವನಿಂದ ಹುಟ್ಟಿದವನೇ ಆಗಿರುವುದರಿಂದ ಈ ಸತ್ಯದ ಪ್ರಭಾವದಿಂದ ಈ ಬಾಣವು ಶಂಬರಾಸುರನನ್ನು ಕೊಲ್ಲಲಿ ಅಂತ ಆತ ಪ್ರಾರ್ಥನೆ ಮಾಡುವ ಅಂತಿದೆ. ಹುಟ್ಟಿದವನಾಗಿದ್ದರೆ ಅಂತ ಅವನು ಸಂಶಯವನ್ನು ವ್ಯಕ್ತ ಮಾಡಲಿಲ್ಲ, ಹುಟ್ಟಿದವನೇ ಆಗಿದ್ದೇನೆ ಎಂಬುದಾಗಿ ತನ್ನ ನಿಶ್ಚಿತ ಜ್ಞಾನವನ್ನ ಆತ ಅಲ್ಲಿ ವ್ಯಕ್ತ ಮಾಡಿದ. ಹೀಗೆ ವೈಷ್ಣವಾಸ್ತ್ರವನ್ನ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿ ಆ ಬಾಣವನ್ನ ಅವನು ಶಂಬರಾಸುರನ ಮೇಲೆ ಪ್ರಯೋಗ ಮಾಡಿದ. ಅದು ಶಂಬರಾಸುರನನ್ನ ಕೊಂದು ಭೂಮಿಯನ್ನು ಸೇರಿಬಿಡ್ತು. ವೈಷ್ಣವಾಸ್ತ್ರದ ಪ್ರಭಾವದಿಂದ ಅವನ ಶರೀರದಲ್ಲಿ ಮಾಂಸ, ನರ, ಮೂಳೆ, ಚರ್ಮ ಯಾವುದೂ ಕೂಡ ಉಳಿಯಲಿಲ್ಲ, ಸುಟ್ಟು ಬೂದಿಯಾಗಿ ಹೋದ. ಆಗ ಎಲ್ಲ ದೇವತೆಗಳು, ಗಂಧರ್ವರು, ಊರ್ವಶಿ, ಮೇನಕೆ ಮೊದಲಾದವರು ಆತನ ವಿಜಯವನ್ನ ಪ್ರಶಂಸೆ ಮಾಡ್ತಾ ನರ್ತನ ಮಾಡಿದರು, ಸಂಗೀತವನ್ನು ಹಾಡಿದರು. ದೇವರಾಜನು ಕೂಡ ಸಂಪ್ರೀತನಾಗಿ ಆ ಪ್ರದ್ಯುಮ್ನ ಮೇಲೆ ಪುಷ್ಪವೃಷ್ಟಿ ಮಾಡಿದ. ಉಳಿದೆಲ್ಲ ರಾಕ್ಷಸರು ಕೂಡ ಪ್ರದ್ಯುಮ್ನವನ್ನು ನೋಡಿ ಹೆದರಿದವರಾಗಿ ತಮ್ಮ ನಗರಕ್ಕೆ ಓಡಿ ಹೋದರು. ವೃಕ್ಷವಂತ ಎಂಬತಕ್ಕಂಥ ಆ ಪ್ರದ್ಯುಮ್ನ ಆ ಶಂಬರಾಸುರನ ಪಟ್ಟಣ ಏನಿತ್ತು, ಆ ಪಟ್ಟಣದಲ್ಲಿ ಆ ರಾಕ್ಷಸನಾದಂತಹ ಶಂಬರಾಸುರನ ಸಂಹಾರ ಮಾಡಿ ತನ್ನ ಪತ್ನಿಯಾದಂತಹ ಮಾಯಾವತಿಯ ಜೊತೆಗೆ ಆ ತಂದೆಯ ಊರಾದಂತಹ ದ್ವಾರಕಾ ನಗರಕ್ಕೆ ಪ್ರದ್ಯುಮ್ನ ಹೊರಟ. ಭಾಗವತದಲ್ಲಿ ನಾವು ಈ ಕಥೆಯನ್ನು ಬಹಳ ಸಂಕ್ಷಿಪ್ತವಾಗಿ ನೋಡ್ತೀವಿ. ಮಹಾಮಾಯ ಅನ್ನುವಂತಹ ವಿದ್ಯೆಯನ್ನ ಪ್ರದ್ಯುಮ್ನಿಗೆ ಅವನ ಪತ್ನಿಯಾದಂತಹ ಮಾಯಾವತಿ ಉಪದೇಶ ಮಾಡಿದ್ದು ಅಂತಿದೆ. ಆ ವಿದ್ಯೆಯನ್ನು ಪಡೆದುಕೊಂಡು ಆತ ಶಂಬರಾಸುರನನ್ನ ಕಟುವಾದ ಮಾತುಗಳಿಂದ ನಿಂದಿಸಿದ. ಶಂಬರಾಸುರ ತನ್ನ ಕೈಯಲ್ಲಿ ಗದೆಯನ್ನ ತೆಗೆದುಕೊಂಡು ಈ ಪ್ರದ್ಯುಮ್ನ ಮೇಲೆ ಪ್ರಯೋಗ ಮಾಡಿದ. ಪ್ರದ್ಯುಮ್ನ ಆ ಗದೆಯನ್ನ ತನ್ನ ಗದೆಯಿಂದ ಹೊಡೆದು ನುಚ್ಚಿನವರು ಮಾಡಿದ. ಶಂಬರಾಸುರ ಮಯಾಸುರನಿಂದ ಉಪಯುಕ್ತವಾದಂತಹ ರಾಕ್ಷಸಿ ಮಾಯೆಯನ್ನ ಆಶ್ರಯಿಸಿ ಆಕಾಶಕ್ಕೆ ಹೋಗಿ ಅಲ್ಲಿಂದ ಪ್ರದ್ಯುಮ್ನ ಮೇಲೆ ಶಸ್ತ್ರಾಸ್ತ್ರವನ್ನು ಪ್ರಯೋಗ ಮಾಡಿದ. ಆಗ ಪ್ರದ್ಯುಮ್ನ ಸಪ್ತವತಿ ಮಹಾವಿದ್ಯೆಯನ್ನು ಪ್ರಯೋಗ ಮಾಡಿಕೊಂಡು ಆ ಶಂಬರಾಸುರನ ಮಾಯೆಯನ್ನು ಹಿಮ್ಮೆಟ್ಟಿಸಿದ. ಶಂಬರಾಸುರ ಯಕ್ಷ, ಗಂಧರ್ವ, ಪಿಶಾಚ, ನಾಗ, ರಾಕ್ಷಸ ಮೊದಲಾದವರಿಗೆ ಸಂಬಂಧಪಟ್ಟಂತಹ 100 ಮಾಯೆಗಳನ್ನು ಪ್ರದ್ಯುಮ್ನ ಮೇಲೆ ಪ್ರಯೋಗಿಸಿದ. ಆದ್ರೆ ಪ್ರದ್ಯುಮ್ನ ಅವೆಲ್ಲವನ್ನೂ ಕೂಡ ತನ್ನ ಸಪ್ತಮಯಿ ಎನ್ನುವಂತಹ ಮಹಾವಿದ್ಯೆಯಿಂದಲೇ ಉಪಶಮನ ಮಾಡಿಕೊಂಡ ಮತ್ತು ಶಂಬರಾಸುರನ ಕುತ್ತಿಗೆಯನ್ನು ತೀಕ್ಷ್ಣವಾದಂತಹ ಖಡ್ಗದಿಂದ ಕತ್ತರಿಸಿ ಹಾಕಿದ. ಹರಿವಂಶದಲ್ಲಿ ಬರುವಂತೆ ಬಾಣದಿಂದ ಕತ್ತರಿಸಿದ, ಬಾಣದಿಂದ ಶಂಬರಾಸುರನನ್ನ ಕೊಂದು ಹಾಕಿದ ಅಂತಿದೆ. ಇಲ್ಲಿ ಬರುವಂತೆ ಖಡ್ಗದಿಂದ ಹಿಮ್ಮೆಟ್ಟಿಸಿದ ಅಂತಿದೆ. ತಾತ್ಪರ್ಯ ನಿರ್ಣಯ ಭಾಗವತದ ಪಕ್ಷವನ್ನ ಎತ್ತಿ ಹಿಡಿದಿದೆ. ಶಂಬರ ಮತ್ತು ಪ್ರದ್ಯುಮ್ನ ನಡುವೆ ಯುದ್ಧ ನಡೆದಾಗ
ಆ ಪ್ರದ್ಯುಮ್ನನ್ನ ಹಿಮ್ಮೆಟ್ಟಿಸುವುದಕ್ಕಾಗಿ ಶಂಬರಾಸುರ ಅದೃಶ್ಯನಾಗಿ ಆಕಾಶದಿಂದ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಪ್ರದ್ಯುಮ್ನ ಮೇಲೆ ಪ್ರಯೋಗಿಸಿದ. ಪ್ರದ್ಯುಮ್ನ ಪರಶುರಾಮ ದೇವತಾಕವಾದಂತಹ ಮಂತ್ರ, ಯಾವ ಮಂತ್ರ ತನಗೆ ತನ್ನ ಪತ್ನಿಯಲ್ಲಿ ದೊರೆತಿತ್ತು, ಆ ಮಂತ್ರದ ಬಲದಿಂದ ಆ ಮಾಯಗಳನ್ನೆಲ್ಲ ಉಪಸಂಹರಿಸಿಕೊಂಡ. ಶಂಬರಾಸುರನನ್ನ ಆ ಬಳಿಕ ಪ್ರದ್ಯುಮ್ನ ಒಂದು ಉತ್ತಮವಾದ ಖಂಡದಿಂದ ಕೊಂದು ಹಾಕಿದ. ಅದೇ ವಿದ್ಯೆಯ ಬಲದಿಂದ, ಆ ಮಹಾಮಾಯ ಅನ್ನುವಂಥ ವಿದ್ಯೆಯ ಬಲದಿಂದ, ಅಥವಾ ಆ ಪರಶುರಾಮ ದೇವತಾಕವಾದಂತಹ ಯಾವ ಮಂತ್ರ ಹೆಂಡತಿಯಿಂದ ದೊರಕಿತ್ತಲ್ಲ, ಆ ಮಂತ್ರದ ಬಲದಿಂದಲೇ ಆತ ಆಕಾಶವನ್ನ ಸಮೀಪಿಸಿ ಅಲ್ಲಿಂದ ಆಕಾಶ ಮಾರ್ಗದ ಮೂಲಕವಾಗಿ ದ್ವಾರಕೆಗೆ ತೆರಳಿದ. ಪ್ರತಿದೇವಿ ತಾನು ಆಕಾಶ ಸಂಚಾರವನ್ನು ತೆಗೆದಂತವಳಿದ್ದು, ಅವಳು ತನ್ನ ಪತಿಯನ್ನ ಆಕಾಶ ಮಾರ್ಗದ ಮೂಲಕವಾಗಿ ದ್ವಾರಕೆಗೆ ಕರೆದುಕೊಂಡು ಹೋಗಲು ಅಂತ ಭಾಗವತ ಹೇಳುವಂತ ಕಥೆ. ಹರಿವಂಶವು ಕೂಡ 108ನೇ ಅಧ್ಯಾಯದಲ್ಲಿ ಆಕಾಶ ಮಾರ್ಗದ ಮೂಲಕವೇ ಆ ದ್ವಾರಕಾ ನಗರಕ್ಕೆ ಅವನು ಬಂದ ಅಂತ ಈ ಕಥೆ ಇದೆ. ಅವನು ನೇರವಾಗಿ ಅಲ್ಲಿ ಅಂತಃಪುರಕ್ಕೆ ಬಂದಿಳಿದ. ಹರಿವಂಶ ಹೇಳುವಂತೆ ಮನ್ಮಥನಂತೆ ಕಾಣಿಸುತ್ತಂತಹ ಆ ಪ್ರದ್ಯುಮ್ನನ್ನು ನೋಡಿ ಕೃಷ್ಣನ ರಾಣಿಯರಲ್ಲಿ ಕೆಲವರು ಆಶ್ಚರ್ಯಚಕಿತರಾದರು, ಕೆಲವರು ಆನಂದ ತುಂಬಿರಲಾದರು, ಕೆಲವರು ಭಯಪಟ್ಟರು. ತನ್ನ ಮಗನನ್ನು ಕಳೆದುಕೊಂಡು ಸಂಕಟಗ್ರಸ್ತರಾಗಿದ್ದಂಥ ರುಕ್ಮಿಣಿಯು ಕೂಡ ಆ ಸಮಯದಲ್ಲಿ ಅವರು ಬಂದು ಆ ತನ್ನ ಸವತಿಯರಿಗೆ ಮತ್ತು ತನ್ನ ಸಖಿಯರಿಗೆ ಕಳೆದ ರಾತ್ರಿ ಆಕೆ ಕಂಡಂತಹ ಒಂದು ಸ್ವಪ್ನದ ಬಗ್ಗೆ ಹೇಳಿದ್ಲು. ಕಳೆದ ರಾತ್ರಿ ಬ್ರಾಹ್ಮಣ ಮುಹೂರ್ತದ ಸಮಯದಲ್ಲಿ ನಾನೊಂದು ಸ್ವಪ್ನವನ್ನು ಕಂಡೆ. ನನ್ನ ಪತಿಯಾದಂಥ ಕೃಷ್ಣ ಮಾವಿನ ಹಣ್ಣೊಂದನ್ನ ಮತ್ತು ಚಿಗುರನ್ನು ನನ್ನ ಕೈಯಲ್ಲಿಟ್ಟ ಮತ್ತು ತನ್ನ ತೊಡೆಯ ಮೇಲೆ ತನ್ನನ್ನು ಕೂಡಿಸಿಕೊಂಡು ನನ್ನ ಕೊರಳಿಗೆ ಸುಂದರವಾದಂತಹ ಕಮಲದ ಮಾಲೆಯೊಂದನ್ನು ಹಾಕಿದಂತ ಸ್ಟೇಜಲ್ಲಿ ಚಂದ್ರನ ಕಿರಣಗಳಂತೆ ಬಹಳ ಪ್ರಕಾಶಮಾನವಾಗಿದ್ದ ಮಾಯೆ. ಅದಾದ ಬಳಿಕ ಸುಂದರವಾದಂತಹ ಬಿಳಿಯ ವಸ್ತ್ರದಿಂದ ಭೂಷಿತರಾಗಿದ್ದಂತಹ ಪದ್ಮಹಸ್ತರಾದಂತಹ ಒಬ್ಬ ಯುವತಿ ನನ್ನನ್ನ ನೋಡ್ತಾ ಅಂತಃಪುರಕ್ಕೆ ಬಂದರು. ಆಕೆ ನನ್ನನ್ನು ಕರ್ಕೊಂಡು ಹೋಗಿ ಸ್ನಾನಗೃಹಕ್ಕೆ ತಲುಪಿಸಿದರು. ಅಲ್ಲಿ ಶುದ್ಧವಾದಂತಹ ನೀರಿನಿಂದ ನನಗೆ ಸ್ನಾನ ಮಾಡಿಸಿದಳು ಮತ್ತು ಕಮಲ ಪುಷ್ಪಗಳ ಒಂದು ಮಾಲೆಯನ್ನು ನನಗೆ ಕೈಯಲ್ಲಿ ಕೊಟ್ಟಳು. ಹೀಗೆ ಶುಭ ಸೂಚಕವಾದಂತಹ ಒಂದು ಸ್ವಪ್ನ ತನಗೇನು ಹಿಂದೆ ರಾತ್ರಿ ಕಂಡಿತ್ತು ಅದನ್ನ ಆಕೆ ತನ್ನ ಸವತಿಯರಿಗೆ ಮತ್ತು ತನ್ನ ಸಖಿಯರಿಗೆ ಹೇಳಿದಳು. ಆ ಸ್ವಪ್ನದ ಅರ್ಥ ಏನು ಅಂತ ಇಲ್ಲಿ ಸ್ಪಷ್ಟ ಇಲ್ಲ, ಅಂತೂ ಶುಭ ಸೂಚಕವಾದಂತಹ ಒಂದು ಸ್ವಪ್ನ ಆಕೆ ಕಂಡಿತ್ತು. ಆಕೆ ಅದನ್ನು ಉಳಿದವರೆಲ್ಲರಿಗೂ ವಿವರಿಸಿದಳು ಅಂತ ನೋಡ್ಬೇಕು. ಅದಾದ ಬಳಿಕ ಆಕೆ ಪ್ರದ್ಯುಮ್ನನ್ನು ನೋಡಿದ್ಲು. ನಿಜವಾಗಿಯೂ ಈ ಕುಮಾರನ ತಾಯಿ ಬಹಳ ಭಾಗ್ಯಶಾಲಿಯಾದವಳು ಮತ್ತು ಆಕೆ ಕುಮಾರನಂತ ಪ್ರದ್ಯುಮ್ನನ್ನೇ ಕೇಳಿದ್ಲು, ನಿನ್ನಂಥ ಉತ್ತಮ ಪುತ್ರನನ್ನ, ಶ್ರೇಷ್ಠನಾದಂಥ ಪರಾಕ್ರಮಿಯಾದಂಥ ಪುತ್ರನನ್ನ ಪಡೆದಿರುವಂತ ತಾಯಿ ಯಾರು? ಆ ಭಾಗ್ಯಶಾಲಿನಿ ಯಾರು? ಭಾರ್ಯಾ ಸಮೇತನಾಗಿ ನೀನೇಕೆ ಇಲ್ಲಿ ಬಂದಿದ್ದೆ? ನನಗೂ ಒಬ್ಬ ಮಗ ಇದ್ದ, ಆ ಮಗನನ್ನ ಯಮ ಕರ್ಕೊಂಡು ಹೋಗಿಬಿಟ್ಟ ಆ ಮಗು ಚಿಕ್ಕದಿದ್ದಾಗಲೇ. ಒಂದು ವೇಳೆ ಆ ಯಮ ಏನಾದ್ರೂ ಕರ್ಕೊಂಡು ಹೋಗಿರದೇ ಇದ್ದರೆ ಅವನು ಕೂಡ ನಿನ್ನಂತೆ ತರುಣಾವಸ್ಥೆಯಲ್ಲೇ ಇರ್ತಿದ್ದ. ಆದ್ರೆ ನನಗೆ ಹೀಗೆ ಊಹೆ ಇಲ್ಲಿ ಆಗ್ತಾ ಇದೆ. ಹೀಗೆ ನಾನು ಅದನ್ನ ನೀನು ಯಾರು ಅನ್ನೋದನ್ನ ಊಹೆ ಮಾಡ್ತಿದ್ದೇನೆ. ನೀನು ಕೃಷ್ಣನ ಕುಮಾರನೇ ಆಗಿರ್ಬೇಕು. ನಿನ್ನ ಲಕ್ಷಣಗಳಿಂದ ನೀನು ಯಾರು ಅಂತ ನಾನು ತಿಳ್ಕೊಂಡಿದ್ದೇನೆ. ಕೈಯಲ್ಲಿ ಚಕ್ರವನ್ನು ಇದ್ದು ಬಿಟ್ರೆ ನಿನಗೂ ಕೂಡ ಕೃಷ್ಣನಿಗೂ ವ್ಯತ್ಯಾಸವೇ ಇರ್ತಿರ್ಲಿಲ್ಲ. ನಿನ್ನ ಮುಖ ನಾರಾಯಣನ ಮುಖದಂತೆ ಇದೆ. ನಿನ್ನ ಕೂದಲಿನ ತುದಿ ಎಲ್ಲವೂ ಕೂಡ ಕೃಷ್ಣನ ಕೂದಲಿನಂತಿದೆ. ನಿನ್ನ ವಕ್ಷಸ್ಥಳ, ತೋಳುಗಳು ನನ್ನ ಮಾವನಾದಂಥ ಅಂದ್ರೆ ಭಾವನಾದಂಥ ಬಲರಾಮನ ತೋಳಿನಂತೆ ಇವೆ. ನೀನು ಯಾರು? ನಾರಾಯಣನ ದಿವ್ಯ ಶರೀರದಂತೆ ನಿನ್ನ ಶರೀರವು ಕೂಡ ಪರಮಶ್ರೇಷ್ಠವಾಗಿದೆ. ನೀನು ಯಾರು ಅಂತ ಹೀಗೆ ಆ ರುಕ್ಮಿಣಿ ಪ್ರದ್ಯುಮ್ನನ್ನು ಕೇಳಿದಳು ಅಂತ ಇದೆ. ಆ ಸಂದರ್ಭದಲ್ಲಿ ಕೃಷ್ಣ ಮಹರ್ಷಿಯಾದಂತಹ ನಾರದರಿಂದ ಶಂಬರಾಸುರನ ವಧೆಯ ಪ್ರಕರಣವನ್ನು ಕೇಳಿ ಕೂಡಲೇ ಅಂತಃಪುರಕ್ಕೆ ಬಂದ. ಅಲ್ಲಿ ತನ್ನ ಜ್ಯೇಷ್ಠ ಪುತ್ರನಾದಂತಹ ಪ್ರದ್ಯುಮ್ನನ್ನು ಮತ್ತು ಮಾಯಾವತಿಯನ್ನು ನೋಡಿ ಆನಂದಭರಿತನಾದ. ಕೂಡಲೇ ತನ್ನ ಪಟ್ಟದರಸಿಯಾದಂತಹ ರುಕ್ಮಿಣಿಗೆ ಹೇಳಿದ, ಅಯಂ ಸದೇವಿ ಸಂಪ್ರಾಪ್ತ ಪುತ್ರ ಚಾಪಧರಸ್ತವ. ಬಿಲ್ಲನ್ನು ಹಿಡಿದು ಇಲ್ಲಿ ಆಗಮಿಸಿದ್ದಾನಲ್ಲ, ಇವನು ನಿನ್ನ ಮಗನಾದಂತಹ ಪ್ರದ್ಯುಮ್ನೇ. ಇವನು ಶಂಬರಾಸುರನನ್ನು ಕೊಂದು ಇಲ್ಲಿ ಬಂದಿದ್ದಾನೆ. ಆ ಶಂಬರಾಸುರ ನಿನ್ನ ಮಗನನ್ನ ಹಿಂದೆ ಅಪಹರಿಸಿಕೊಂಡು ಹೋಗಿದ್ದ.
ಆ ಶಂಬರಾಸುರನ ಮನೆಯಲ್ಲಿ ನಿನ್ನ ಸೊಸೆಯಾದಂತಹ ಈ ಸಾಧ್ವಿಯು ಕೂಡ ನಿನ್ನ ಮಗನ ಪ್ರತೀಕ್ಷೆ ಮಾಡ್ತಾ ಇದ್ಲು. ಶಂಬರಾಸುರನ ಅರಮನೆಯಲ್ಲಿದ್ದು ಅಂತ ನೀನು ಅವರ ಶೀಲವನ್ನು ಶಂಕಿಸಬೇಕಾಗಿಲ್ಲ. ಪ್ರತಿ ದಿವಸವೂ ಕೂಡ ಮಾಯಾಮೀಯ ಅಂತ ಒಂದು ಪ್ರತಿಕೃತಿಯನ್ನ ಶಂಬರಾಸುರನ ಬಳಿಗೆ ಅವಳು ಕಳಿಸ್ತಾ ಇದ್ಲು. ತಾನು ಶುದ್ಧಳಾಗೇ ಓದಿದ್ಲು. ಈಗ ಅವಳು ನಿನ್ನ ಮಗನ ಮಡದಿಯಾಗಿದ್ದಾಳೆ, ನಮ್ಮಿಬ್ಬರಿಗೂ ಸೊಸೆಯಾಗಿದ್ದಾಳೆ. ಇವಳನ್ನ ಮೇವಾಗಿ ಕರ್ಕೊಂಡು ಹೋಗು, ಇವರನ್ನ ಲಾಲನೆ ಪೋಷಣೆ ಮಾಡು ಅಂತ ಕೃಷ್ಣ ಹೇಳಿದ. ಆಗ ರುಕ್ಮಿಣಿ ಹೇಳಿದ್ಲು, ನಿನ್ನಂತಹ ವೀರಪುತ್ರನ ಪುನಃಪ್ರಾಪ್ತಿಯಿಂದಾಗಿ ನಾನು ಪರಮ ಧನ್ಯಳಾಗಿದ್ದೇನೆ. ಈ ಕಡೆ ಬಾ, ಪತ್ನಿ ಸಮೇತನಾಗಿ ಈ ಕಡೆ ಬಾ ಅಂತ ಆ ರುಕ್ಮಿಣಿ ಪ್ರದ್ಯುಮ್ನನ್ನು ಸ್ವಾಗತಿಸಿದ್ಲು. ಪ್ರದ್ಯುಮ್ನ ತಂದೆಯಾದಂತಹ ಗೋವಿಂದನಿಗೆ, ತಾಯಿಯಾದಂತಹ ರುಕ್ಮಿಣಿಗೆ ಮತ್ತು ಬಲರಾಮನನ್ನು ಕೂಡ ಆತ ನಮಸ್ಕರಿಸಿದ. ಕೃಷ್ಣ ಬಲರಾಮರಿಬ್ಬರು ಕೂಡ ಪ್ರದ್ಯುಮ್ನನ್ನು ಹಿಡಿದೆತ್ತಿ ಗಾಢವಾಗಿ ಆಲಿಂಗನ ಮಾಡಿಕೊಂಡ್ರು. ಬಳಿಕ ರುಕ್ಮಿಣಿ ದೇವಿ ಕೂಡ ತನ್ನ ಪಾದಕ್ಕೆ ಎರಗಿದಂತಹ ಸೊಸೆಯಾದ ಮಾಯಾವತಿ ದೇವಿಯನ್ನ ಹಿಡಿದೆತ್ತಿ ಗಾಢವಾಗಿ ಆಲಿಂಗನ ಮಾಡಿಕೊಂಡ್ಲು. ಭಾರ್ಯಾ ಸಮೇತನಾಗಿ ಆಗಮಿಸಿದಂತಹ ಪ್ರದ್ಯುಮ್ನನ್ನ ಆ ರುಕ್ಮಿಣಿ, ಕೃಷ್ಣ ಮೊದಲಾದವರು ಅರಮನೆ ಒಳಗೆ ಆದರದಿಂದ ಬರಮಾಡಿಕೊಂಡ್ರು ಅನ್ನುವಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 108ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಭಾಗವತ ಹೇಳುವಂತೆ ನೀಲಮೇಘ ಶ್ಯಾಮನಾದಂತಹ ರೇಷ್ಮೆಯ ಪೀತಾಂಬರವನ್ನು ಹುಟ್ಟಂತಹ ಆ ಪ್ರದ್ಯುಮ್ನ ಆ ಅಂತಃಪುರದಲ್ಲಿ ಬಂದು ಇರುವುದನ್ನು ನೋಡಿ ಅಂತಃಪುರದ ಸ್ತ್ರೀಯರು ಕೃಷ್ಣನೇ ಬಂದುಬಿಟ್ಟ ಅಂತ ನಾಟಿ ಭ್ರಾಂತಿಯಿಂದ ಅಲ್ಲಲ್ಲಿ ಅಡಗಿಕೊಂಡ್ರು ಅಂತಿದೆ. ಹಿರಿಯರು ಬಂದಾಗ ಅವರಿಗೆ ಗೌರವ ತೋರಿಸಬೇಕು, ಅವ್ರ ಎದುರಿಗೆ ಉದ್ದಟವಾಗಿ ನಿಲ್ಲಬಾರದು ಅಂತ ಸಂಪ್ರದಾಯ ಇತ್ತು. ಹಾಗಾಗಿ ಅವರು ಆ ಕೃಷ್ಣನಿಗೆ ದಾರಿ ಬಿಡೋದಕ್ಕಾಗಿ ಅಲ್ಲಲ್ಲಿ ಅಡಗಿಕೊಂಡು ಬಿಟ್ರು, ಅವನ ಎದುರಿಗೆ ನಿಲ್ಲಬಾರದು ಅಂತ. ಸ್ವಲ್ಪ ಹೊತ್ತಾದ ಬಳಿಕ ಕೃಷ್ಣನಿಗೂ ಮತ್ತು ಅಲ್ಲಿ ಬಂದಂತ ನವಯುವಕನಿಗೂ ಸ್ವಲ್ಪ ವೈಲಕ್ಷಣ್ಯ ಇದ್ದದನ್ನು ನೋಡಿ ಅಂತಃಪುರಕ್ಕೆ ಬಂದವರು ಕೃಷ್ಣನಲ್ಲ ಅಂತ ಅವರು ಎಲ್ಲರೂ ಕೂಡ ನಿಶ್ಚಯಿಸಿಕೊಂಡ್ರು. ಮತ್ತು ಬಹಳ ಸಂತೋಷದಿಂದ ಮತ್ತು ವಿಸ್ಮಯದಿಂದ ಆ ಶ್ರೇಷ್ಠರಾದಂತಹ ನೂತನ ದಂಪತಿಗಳ ಬಳಿಗೆ ಅವರೆಲ್ಲರೂ ಹೋದ್ರು. ರುಕ್ಮಿಣಿ ದೇವಿಯು ಅಲ್ಲಿಗೆ ಬಂದರು. ಮಗನನ್ನ ಸ್ಮರಣೆ ಮಾಡಿಕೊಂಡು ಪುತ್ರ ವಾತ್ಸಲ್ಯದ ಕಾರಣದಿಂದಾಗಿ ಆಕೆಯ ಸ್ತನಗಳಲ್ಲಿ ಹಾಲು ಸ್ರವಿಸಿತು ಅಂತಿದೆ. ಅವಳು ಆಲೋಚನೆ ಮಾಡಿದ್ರು, ಶ್ರೇಷ್ಠನಾದಂಥ ಪರಮ ಪರಾಕ್ರಮಿಯಾದಂಥ ಈ ಪುರುಷ ಯಾರು ಈತ? ಯಾವ ಸೌಭಾಗ್ಯವತಿ ಇವನನ್ನ ತನ್ನ ಗರ್ಭದಲ್ಲಿ ಹೊತ್ತದೋ ಮತ್ತು ಹೆತ್ತದೋ? ಇವನನ್ನ ಪತಿಯನ್ನಾಗಿ ಬೆಳೆಸಿದಂತ ಸೌಭಾಗ್ಯವತಿಯ ಹೆಸರೇನು? ನಾನೂ ಕೂಡ ಹೊಸದಾಗಿ ಹುಟ್ಟಿದಂತ ನನ್ನ ಒಬ್ಬ ಮಗನನ್ನು ಕಳ್ಕೊಂಡಿದ್ದೇನೆ. ಅವನನ್ನು ಸೂತಿಕಾಗ್ರಹದಿಂದ ಯಾರು ಅಪಹರಿಸಿಕೊಂಡು ಹೋದ್ರು ಅನ್ನುವ ಘಟನೆ ಸಂಗತಿಯೂ ಕೂಡ ನಮಗೆ ಇವತ್ತಿಗೂ ನಿಶ್ಚಲವಾಗಿಲ್ಲ. ಒಂದು ವೇಳೆ ಆತನೂ ಬದುಕಿದ್ದರೆ ಈ ಹುಡುಗನಂತೆ, ಈ ಕುಮಾರನಂತೆ ಆತನು ಕೂಡ ನವಯುವಕಾಗಿರ್ತಿದ್ದ, ರೂಪವಂತರಾಗಿರ್ತಿದ್ದ. ಕೃಷ್ಣನ ಸಮಾನತೆ ಈ ಹುಡುಗನಿಗೆ ಹೇಗೆ ಬಂತು? ಆಕೃತಿ, ಅವಯವ, ನಡಿಗೆ, ಸ್ವರ, ಮೋಹಕವಾದ ಮುಗುಳ್ನಕೆ ಎಲ್ಲದರಲ್ಲೂ ಈತ ಕೃಷ್ಣನಿಗೆ ಸಮಾನವಾಗೇ ಇದ್ದಾನೆ. ಇದು ಹೇಗೆ ಬಂತು? ಇವನೇ ನನ್ನ ಮಗನಾಗಿರಬಹುದೇ? ಹೀಗೆ ನಾನಾ ತರದ ಆಲೋಚನೆಗಳನ್ನ ಆ ರುಕ್ಮಿಣಿ ಮಾಡಿದ್ಲು. ಶುಭ ಸೂಚಕವಾಗಿ ನನ್ನ ಎಡಭುಜ ಕಂಪಿಸ್ತಾ ಇದೆ. ಇವನನ್ನು ನೋಡಿದ್ರೆ ನನಗೆ ಮಾತ್ರ ವಾತ್ಸಲ್ಯ ಉಕ್ಕಿ ಬರ್ತಿದೆ. ಹೀಗೆ ರುಕ್ಮಿಣಿ ತನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಿದ್ದಾಗ ದೇವಕಿಯಂತ ಕೃಷ್ಣ ವಸುದೇವ ಮತ್ತು ದೇವಕಿಯರೊಡನೆ ಅಲ್ಲಿ ಆಗಮಿಸಿದ. ಕೃಷ್ಣನಿಗೆ ಎಲ್ಲವೂ ತಿಳಿದಿತ್ತಾದ್ರೂ ಏನೂ ತಿಳಿಯದಂತೆ ಆತ ಮೌನಿಯಾಗಿದ್ದ. ಅದೇ ಸಂದರ್ಭಕ್ಕೆ ಅಲ್ಲಿಗೆ ಆಗಮಿಸಿದಂತಹ ಮಹರ್ಷಿಗಳಾದ ನಾರದರು ಸಕಲ ವೃತ್ತಾಂತವನ್ನು ರುಕ್ಮಿಣಿ, ಕೃಷ್ಣ, ಬಲರಾಮ, ವಸುದೇವ, ದೇವಕಿ ಮೊದಲಾದವರಿಗೆ ಎಲ್ಲರಿಗೂ ಕೂಡ ವಿವರಿಸಿ ಹೇಳಿದರು. ಸರ್ವಜ್ಞರಾದರೂ ಕೂಡ ಮಾನವರನ್ನು ಅನುಕರಣೆ ಮಾಡ್ತಿದ್ದಂತಹ ರುಕ್ಮಿಣಿ ಮತ್ತು ಕೃಷ್ಣರು ನಾರದರ ಮೂಲಕವೇ ಈ ವಿಷಯವನ್ನೆಲ್ಲ ತಿಳ್ಕೊಂಡ್ರು, ಅವರಿಗೆ ಅದು ಗೊತ್ತಿರಲಿಲ್ಲ ಅನ್ನುವಂತೆ ನಡೆದುಕೊಂಡ್ರು ಅಂತ ತಾತ್ಪರ್ಯದಲ್ಲಿ ಹೇಳುವಂತ ಸಂಗತಿ. ಈ ಎಲ್ಲ ಘಟನೆಯನ್ನು ಕೇಳಿ ಅಂತಃಪುರದ ಸ್ತ್ರೀಯರೆಲ್ಲರೂ ಬಹಳ ಆಶ್ಚರ್ಯಚಕಿತರಾದರು. ಹಲವಾರು ವರ್ಷಗಳ ಕಾಲ ನಷ್ಟನಾಗಿ ಹೋಗಿದ್ದಂತಹ ಈ ಕುಮಾರ ಸತ್ತವನ್ನು ಪುನಃ ಬದುಕಿ ಬರುವಂತೆ ಆಗಮಿಸಿದ್ದು ಅದು ಅವರಿಗೆ ಬಹಳ ಆಶ್ಚರ್ಯದ ಸಂಗತಿಯಾಗಿತ್ತು. ಕೃಷ್ಣ, ಬಲರಾಮ, ರುಕ್ಮಿಣಿ ಮತ್ತು ಅಂತಃಪುರದ ಸ್ತ್ರೀಯರೆಲ್ಲರೂ ಕೂಡ ಆ ನೂತನ ದಂಪತಿಗಳಿಂದ ಸಾಲಾಗಿ ನಿಂತು ಆಲಂಗಿಸಿ ತಮ್ಮ ಸಂತೋಷವನ್ನು ವ್ಯಕ್ತ ಮಾಡಿಕೊಂಡ್ರು. ದ್ವಾರಕೆಯ ಜನರು ಕೂಡ ಎಂಥ ಸೌಭಾಗ್ಯದ ಮಾತಿದು, ಸತ್ತು ಹೋದವರು ಎದ್ದು ಬಂದಂತೆ ಹಲವಾರು ವರ್ಷಗಳ ಬಳಿಕ ನಮ್ಮ ರಾಜಕುಮಾರ ಇಲ್ಲಿಗೆ ಬಂದಿದ್ದಾನಲ್ಲ ಅಂತ ಅವರು ಕೂಡ ಸಂಭ್ರಮಿಸಿದರು. ಪಟ್ಟಣದ ಜನ ಪ್ರದ್ಯುಮ್ನ ರೂಪ ಸೌಂದರ್ಯಗಳು ಕೃಷ್ಣನ ರೂಪ ಸೌಂದರ್ಯಕ್ಕೆ ಎಷ್ಟು ಹೋಲುವಂತೆ ಇತ್ತು ಅಂದ್ರೆ ಭಾಗವತ ಹೇಳುವ ಮಾತಿದು. ಕೃಷ್ಣ ಅವರಿವರಲ್ಲಿ
ಕೃಷ್ಣನ ಪತ್ನಿಯರೇ ಕೆಲವೊಮ್ಮೆ ಕೃಷ್ಣನೇ ಬಂದು ಬಿಟ್ಟಿದ್ದಾನೇನೋ ಅಂತ ಭ್ರಮಿಸ್ತಿದ್ರು. ಹೀಗಿರುವಾಗ ಆ ಕೃಷ್ಣನ ಆತ್ಮಜನಾದಂತಹ ಕೃಷ್ಣನ ಪ್ರತಿಬಿಂಬ ಸ್ವರೂಪನಾದಂತಹ ಪ್ರದ್ಯುಮ್ನನ್ನು ನೋಡಿದರೆ ಉಳಿದ ಸ್ತ್ರೀಯರಿಗೆ ಆಕರ್ಷಣೆ ಆಗ್ತಿತ್ತು ಅಂತ ಏನ್ ಹೇಳೋದಿದೆ. ಅಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವಂತಹ ಶ್ರೀಮದ್ ಭಾಗವತದ ದಶಮಸ್ಕಂದದ 55ನೇ ಅಧ್ಯಾಯ ಮುಕ್ತಾಯ ಆಗಿದೆ ಮತ್ತು ಹರಿವಂಶದಲ್ಲಿ ವಿಷ್ಣು ಪರ್ವದಲ್ಲಿ 108ನೇ ಅಧ್ಯಾಯ ಮುಕ್ತಾಯ ಆಗಿದೆ.